ಹಲ್ಲೆಲೂಯಾ ಹಲ್ಲೆಲೂಯಾ. ಸೇರಿ ಬಂದವರೆಲ್ಲರೂ ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೆ ವಂದಿಸಲಾಗಿದೆ. ಹಲ್ಲೆಲೂಯಾ. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ಸುಮಾರು ದಿನಗಳ ನಂತರ ಮತ್ತೆ ನಿಮ್ಮ ಮುಂದೆ ದೇವರ ವಾಕ್ಯವನ್ನು ಹಂಚಿಕೊಳ್ಳುವುದಕ್ಕೆ ದೇವರು ನಾನು ಕೊಟ್ಟಂತಹ ಕೃಪೆಗಾಗಿ ಕರುಣೆಗಾಗಿ ನಾನು ಎಷ್ಟೋ ಸ್ತೋತ್ರ ಸಲ್ಲಿಸಿಕೊಳ್ಳಾಗಿದ್ದೀನಿ. ಹಲ್ಲೆಲೂಯಾ. ಹೀಗೆ ವಾಕ್ಯದ ಭಾಗವನ್ನು ಮುಂದೆ ವರ್ಷೋಣ. ವಾಕ್ಯ ಅನ್ನೋದು ನಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಇದು ಒಂದು ನಮ್ಮ ಜೀವನದಲ್ಲಿ ಬೆಳಕು ಇದ್ದ ಹಾಗೆ. ಸೊ ವಾಕ್ಯ ಎಷ್ಟು ವರ್ಷಗಳಿಂದಾಗಿ ವಾಕ್ಯ ಹಾಗೆ ಇದೆ. ಸೊ ಇದು ಬದಲಾಗಿಲ್ಲ. ಯಾಕಂದ್ರೆ ಇದು ಬದಲಾಗೋಕೆ ಇದು ಯಾವ ಮನುಷ್ಯರು ಗೊತ್ತಿಲ್ಲ. ಪವಿತ್ರಾತ್ಮನ ಸಹಾಯದಿಂದ ದೈವ ಪ್ರೇರಿತವಾಗಿ ಬರೆಯಲ್ಪಟ್ಟಿರುವಂತಹ ವಾಕ್ಯ ಕಾಲಗಳು ಬದಲಾದರೂ ಯುಗಗಳೆಲ್ಲವೂ ಬದಲಾದರೂ ದೇವರ ವಾಕ್ಯ ಮಾರ್ಪಡದ ವಾಕ್ಯವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಮಾರ್ಪಡದ ವಾಕ್ಯವನ್ನು ಹೊಂದಿರುವಂತಹ ನಾವು ನೀವು ಎಷ್ಟೋ ಶ್ರೇಷ್ಠರು. ಸೊ ಈ ವಾಕ್ಯ ಅವರ ಕಾಲದಲ್ಲಿ ಎಷ್ಟೋ ಜನರಿಗೆ ಸಿಗಲಿಲ್ಲ. ಎಷ್ಟೋ ಜನರು ಬೈಬಲ್ಗೋಸ್ಕರ ಬೈಬಲ್ ಓದ್ಬೇಕೆಂಬುದಾಗಿ ಎಷ್ಟೋ ಜನರು ಪರಿತಪಿಸ್ತಾ ಇದ್ರು. ಅದಕ್ಕೆ ದುಡ್ಡು ಎಷ್ಟೋ ಕೊಡ್ತಾ ಇದ್ರು, ಆದ್ರೆ ಸಿಗ್ಲಿಲ್ಲ ಅವರಿಗೆ. ಆದ್ರೆ ನಮಗೆ ನಮ್ಮ ಕೈಯಲ್ಲೇ ಇದೆ ಬೈಬಲ್ ಅನ್ನ. ಸೊ ಅದರ ಪ್ರಾಮುಖ್ಯತೆಯನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ವಾಕ್ಯದ ಪ್ರಾಮುಖ್ಯತೆಯನ್ನ ನಮ್ಮ ಜೀವನದಲ್ಲಿ ನಾವು ಅರ್ಥಿಕೊಂಡು ವಾಕ್ಯದ ಅನುಸಾರವಾಗಿ ನಾವು ನಡೆಯಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ವಾಕ್ಯ ನಮಗೆ ಕೊಟ್ಟಿದ್ದಾರೆ. ವಾಕ್ಯ ಅನುಸಾರವಾಗಿ ಇದೇನು ಹೇಳ್ತದೆ ನಮ್ಮ ಜೀವನವನ್ನ ಸರಿಪಡಿಸಿಕೊಳ್ಳುವುದಕ್ಕಾಗಿ. ಹಲ್ಲೆಲೂಯಾ. ಆಗ ಎಷ್ಟೋ ಈ ಭಕ್ತರಿದ್ದಾರೆ. ಸೊ ಅವರು ಮಾಡಿರುವಂತಹ ತಪ್ಪುಗಳಿಂದಾಗಿ ಹೇಗೆ ಅವರು ಸರಿಪಡಿಸಿಕೊಂಡು ಮುಂದೆ ನಡೆಯುವುದು ಅವೆಲ್ಲ ಓದಿದಾಗ ಹಾಗೆ ನಮ್ಮ ಜೀವನದಲ್ಲಿಯೂ ಅನೇಕ ಸಂಕಷ್ಟಗಳು ಬರ್ತವೆ. ಅವರ ಹಾಗೆ ನಾವು ನಮ್ಮ ಜೀವಿತಗಳನ್ನ ಸರಿಪಡಿಸಿಕೊಂಡು ಮುಂದಕ್ಕೆ ಸಾಗಬೇಕಾಗಿದೆ ಪ್ರಿಯರೇ. ದೇವರು ನಮ್ಮನ್ನು ಲೋಕದಲ್ಲಿ ಇಟ್ಟಿದ್ದಾನೆ, ಆದರೆ ಲೋಕಕ್ಕೋಸ್ಕರ ಅಲ್ಲ. ದೇವರು ನಮ್ಮನ್ನು ಇಟ್ಟಿದ್ದಾನೆ, ಆದರೆ ಲೋಕಕ್ಕೋಸ್ಕರ ಅಲ್ಲ. ಪ್ರತ್ಯೇಕ ಉಳ್ಳವರಾಗಿ ನಾವು ಕ್ರಿಸ್ತನಿಗೋಸ್ಕರ ಜೀವಿಸಬೇಕು. ವಾಕ್ಯ ನಮಗೆ ಬೇಕಾಗಿದೆ. ಪ್ರತ್ಯೇಕವಾಗಿ ಇರಬೇಕಾದ್ರೆ ನಮಗೆ ವಾಕ್ಯ ಅನ್ನೋದು ತುಂಬಾ ಮಹತ್ವವಾಗಿರುವಂತದ್ದು. ಅದಕ್ಕೆ ವಾಕ್ಯದ ಅನುಸಾರವಾಗಿ ನಾವು ಜೀವಿಸೋಣ ಪ್ರಿಯರೇ. ಮತ್ತಾಯ ಬಂದಂತಹ ಸುವಾರ್ತೆಯಲ್ಲಿ 9ನೇ ಅಧ್ಯಾಯ ನಮಗೆಲ್ಲ ತಿಳಿದಿರುವಂತಹ ವಾಕ್ಯ. ಸೊ ಅದರಿಂದಾಗಿ ಹೊಸ ಒಂದು ಪಾಠಗಳನ್ನ ದೇವರು ನಮಗೆ ನಮ್ಮ ಜೀವನದಲ್ಲಿ ಕಲಿಸಲಿಕ್ಕಿದ್ದಾರೆ. ಸೊ ಅವರ ಒಂದು ವಾಕ್ಯದ ಮೂಲಕ ನಮ್ಮ ಜೀವಿತಗಳನ್ನ ಈ ದಿನ ಸರಿಪಡಿಸಿಕೊಳ್ಳೋಣ. ನಾವು ಯಾವ ಸ್ಥಿತಿಯಲ್ಲಿದ್ವಿ, ನಾವು ನಮ್ಮ ಪರಿಸ್ಥಿತಿಯಲ್ಲಿ ನಾವು ಯಾವ ತರ ಇದೀವಿ, ಬೈಬಲಲ್ಲಿ ಹೇಳುವಂತಹ ವ್ಯಕ್ತಿ ಯಾವ ತರ ಇದ್ದಾರೆ. ಸೊ ಎರಡನ್ನ ಕಂಪೇರ್ ಮಾಡಿಕೊಂಡು ನಾನು ಎಲ್ಲಿ ಇಡುತ್ತಾ ಇದ್ದೀನಿ ಅನ್ನೋದನ್ನ ನೋಡಿ ಸರಿಪಡಿಸಿಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ. ಮತ್ತಾಯ ಬಂದಂತಹ ಸುವಾರ್ತೆ 9ನೇ ಅಧ್ಯಾಯ 18ರಿಂದ 19ನೇ ವಚನ ಹಾಗೂ 20ರಿಂದ 26ನೇ ವಚನ. ಈಗ ಆತನು ಅವರೊಂದಿಗೆ ಮಾತನಾಡುತ್ತಿರುವಾಗ ಒಬ್ಬ ಅಧಿಕಾರಿಯು ಬಂದು ಆತನಿಗೆ ಅಡ್ಡಬಿದ್ದು, ನನ್ನ ಮಗಳು ಈಗಲೇ ತೀರಿ ಹೋಗಲು, ಅದಕ್ಕೆ ನೀನು ಬಂದು ಆಕೆಯ ಮೇಲೆ ಕೈ ಇಟ್ಟರೆ ಬದುಕುವಳೆಂದು ಬೇಡಿಕೊಳ್ಳಲು ಯೇಸು ಎಂದು ತನ್ನ ಶಿಷ್ಯರನ್ನು ಕರೆದುಕೊಂಡು ಆತನ ಹಿಂದೆ ಹೋದನು. ಅದೇ ರೀತಿಯಲ್ಲಿ 23ರಿಂದ 26. ಆಮೇಲೆ ಯೇಸು ಆ ಅಧಿಕಾರಿಯ ಮನೆಗೆ ಬಂದು ವಾದ್ಯಗಳನ್ನು ಗದ್ದಲ ಮಾಡುವ ಜನರ ಗುಂಪನ್ನು ಕಂಡು ಹೊರಗೆ ಹೋಗಿರಿ, ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಿದ್ದಾಳೆ ಅನ್ನಲು ಅವರು ಆತನನ್ನು ಹಾಸ್ಯ ಮಾಡಿದರು. ಜನರನ್ನು ಹೊರಗೆ ಕಳುಹಿಸಿದ ಮೇಲೆ ಆತನು ಒಳಗೆ ಹೋಗಿ ಆಕೆಯ ಕೈ ಹಿಡಿಯಲು ಆಕೆ ಹೆತ್ತಳು. ಈ ಸುದ್ದಿ ಆ ವಿಷಯದಲ್ಲೆಲ್ಲ ಹಬ್ಬಿತು. ಇದೇ ಮತ್ತಾಯ ಬಂದಂತ ಸುವಾರ್ತೆಯಲ್ಲಿ ಈ ಸುದ್ದಿಯಂತೆ
ವ್ಯಕ್ತಿ ಬಂತು. ಸೊ ಯಾರು ಅಂತೇಳಿ ನೋಡ್ಬೇಕಾದ್ರೆ ಶಿಷ್ಯರು ಹೇಳ್ತಾರೆ, ದೇವೇ ಯೇಸು ಕ್ರಿಸ್ತನೇ, ಇಷ್ಟೆಲ್ಲ ಜನರು ನಿಮ್ಮ ಸುತ್ತಮುತ್ತ ಇದ್ದಾರೆ, ತಟ್ಟು ಕಾಮನ್. ಸೊ ಅಂಥದ್ರಲ್ಲಿ ನಿನ್ನ ನನ್ನ ಯಾರು ಮುಟ್ಟಿದ್ದಾರೆ ಅಂತ ಕೇಳ್ತಾ ಇದೆಯಲ್ಲ ಅಂತ ಹೇಳ್ತಾರೆ. ಸೊ ಮುಟ್ಟಿರುವುದು ಅವರಿಗೆ ಒಂದು ವಾಸ ಆಗ್ತದೆ, ಅವರಿಂದ ಒಂದು ಪವರ್ ಹೋಯಿತು. ನನಗೆ ರಕ್ತ ಕುಸುಮ ರೋಗಿಗೆ ಹೋಗಿ ಆ ಒಂದು ರೋಗಿ ಗುಣವಾದವರಾಗಿ ವಾಕ್ಯದಲ್ಲಿ ನೋಡ್ತಾ ಇದ್ದಾರೆ. ಸೊ ಈಗ ಈ ಕಡೆ ಈ ಒಂದು ಸಿಚುವೇಶನ್ ಅಲ್ಲಿ ಏಸು ಮಾತಾಡ್ತಿದ್ದಾರೆ, ಈ ಕಡೆ ಯಾರಿಗೆ ಏನಿಸ್ತಿದೆ, ಬೇಗ 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 ನನ್ನ ಮಗಳು ಅಲ್ಲಿ ಸಾಯ್ತಾ ಇದ್ದಾರೆ, ಬೇಗ ಯೇಸು ಕ್ರಿಸ್ತನನ್ನ ಕರ್ಕೊಂಡು ಹೋಗ್ಬೇಕು ನಾನು ಮನೆಗೆ. ಸೊ ನನ್ನ ಮಗಳು ಬದುಕ್ತಾರೆ, ಸತ್ರೆ ಬದುಕಲ್ಲ ಅನ್ನೋದು ಇವರ ಒಂದು ದೃಷ್ಟಿಯೇ. ಸೊ ಹೇಗಾದ್ರೂ ಮಾಡಿ ಬೇಗ ಬೇಗ ಕರ್ಕೊಂಡು ಹೋಗ್ಬೇಕು. ಇವರು ಬೇಗ ತೊಂದರೆಯಲ್ಲಿದ್ದಾರೆ, ಹರಿಹರಿಯಲ್ಲಿದ್ದಾರೆ, ಯಾರು ಯಾರಿರಲ್ಲ ಅಂತ ಮಧ್ಯದಲ್ಲಿ ಈ ಒಂದು ಸಿಚುವೇಶನ್ ನಡೆದಾಗ ಇದು ನಡೆಯೋಕ್ಕಿಂತ ಎಲ್ಲ ಸಂಭಾಷಣೆ ಆದ ನಂತರ, ನನ್ನ ಯಾರು ಹುಟ್ಟಿದ್ರು ಎಲ್ಲ ಆದ ನಂತರ ಒಂದು ಸುದ್ದಿ ಬರ್ತದೆ. ಯಾರ ಕಡೆಯಿಂದ? ಯಾಯೀರನ ಮನೆಯವರ ಕಡೆಯಿಂದ ಒಂದು ಸುದ್ದಿ ಬರ್ತದೆ, ನಿನ್ನ ಮಗಳು ಸತ್ತೋಗ್ಬಿಟ್ರು. ಸಾಯುವಂತ ಕೊನೆಯ ಗಳಿಗೆಯಲ್ಲಿ ಇದ್ದಾಳೆ. ಆವಾಗ ಯೇಸು ಕ್ರಿಸ್ತನ ಬಂದಿಗೆ ಬಂದ ಯೇಸುವನ್ನ ಮನೆಗೆ ಕರ್ಕೊಂಡು ಹೋದ್ರೆ ನನ್ನ ಮಗಳು ಸುಸ್ತ ಆಗ್ತಾಳೆ, ನನ್ನ ಮಗಳು ಬದುಕ್ತಾಳೆ ಅನ್ನೋಂತ ಒಂದು ಆಸೆಯಿಂದ ಆತುರದಿಂದ ಬಂದಿರುವಂತ ತಂದೆಗೆ ಒಂದು 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 ಸುದ್ದಿ ಗೊತ್ತಾಯ್ತು. ಏನು ಅಂತಂದ್ರೆ ಅವ್ರ ಮನೆ ಕಡೆ ಅವರಿಂದ ನಿನ್ನ ಮಗಳು ಸತ್ತೋಗ್ರು. ಸೊ ಆ ಸಿಚುವೇಶನ್ ಏಟಕ್ಕೆ ಆಗೋದಿಲ್ಲ, ಆ ಪರಿಸ್ಥಿತಿ ಏಟಕ್ಕಾಗಲ್ಲ. ಒಂದೇ ಒಂದು ಮಗಳು, 12 ವರ್ಷದ ಮಗಳು ಆ ಪರಿಸ್ಥಿತಿಯಲ್ಲಿದ್ದಾಗ ತಂದೆಗೆ ತಾನು ಏನ್ ಮಾಡ್ಬೇಕು ಎಂಬುದಾಗಿ ತೋಚೋದಿಲ್ಲ ಆ ಸಮಯದಲ್ಲಿ. ಇಲ್ಲಿ ಯಾರಿನ ಜೀವಿತದಿಂದಾಗಿ ನಾವು ಕಲಿಯುವಂತ ಪಾಠಗಳೇನೆಂದ್ರೆ, ಮೊದಲಿಗೆ ತನ್ನ ಮಗಳ ನಿಮಿತ್ತವಾಗಿ ನಿರಾಶೆಯಾಗಿದ್ದು, ಯಾರಿನನ್ನು ನಿರಾಶೆಗೊಂಡಿದ್ದನು. ಸೊ ಆ ನಿರಾಶೆಯಲ್ಲಿ ಏನ್ ಮಾಡ್ತಾನೆ ಅಂತಂದ್ರೆ, ತನ್ನ ಸಮಸ್ಯೆಯಲ್ಲಿ ಯೇಸುವನ್ನು ಹುಡುಕಿದ. ನನ್ನ ಸಮಸ್ಯೆ ಏನಾಗಿತ್ತು? ನನ್ನ ಮಗಳು ಬದುಕಬೇಕು, ನನ್ನ ಮಗಳಿಗೆ ಸ್ವಸ್ಥತೆ ಆಗ್ಬೇಕು. ಒಂದೇ ಒಂದು ಮಗಳು, 12 ವರ್ಷದ ಮಗಳು, ಆ ಮಗಳಿಗೆ ಸ್ವಸ್ಥತೆ ಆಗ್ಬೇಕು ಅಂತೇಳಿ ಆ ಸಮಸ್ಯೆಯಲ್ಲಿ, ಹೃದಯ ಒಡೆಯುವಂತ ಸಮಸ್ಯೆಯಲ್ಲಿ, ಕುಗ್ಗುವಂತ ಪರಿಸ್ಥಿತಿಯಲ್ಲಿಯೂ ಯೇಸುವಿನ ಬಳಿಗೆ ಬಂದ, ಯೇಸುವನ್ನ ಹುಡುಕಿದ. ಮೊದಲದಾಗಿ ನಿರಾಶೆಯಾಗಿದ್ದು, ಎರಡನೇದಾಗಿ ತನ್ನ ಸಮಸ್ಯೆಯಲ್ಲಿ ಕೂಡ ಯೇಸುವನ್ನ ಹುಡುಗಿ ಬಂದ ಯಾರೀರನಾಗಿದ್ದರು. ಮೂರನೇದಾಗಿ ನೋಡಿದ್ರೆ ತನ್ನ ಅಧಿಕಾರವನ್ನ ಪಕ್ಕಕ್ಕಿಟ್ಟರು. ಯಾಕಂದ್ರೆ ಸಭಾ ಮಂದಿರದ ಅಧಿಕಾರಿಯಾಗಿದ್ದರು, ಒಂದು ಒಳ್ಳೆ ಪೊಸಿಷನ್. ಸೊ ಎಷ್ಟೇ ಅಧಿಕಾರ ಇದ್ರೂ ನನಗೆ ಆ ಅಧಿಕಾರ ಉಪಯೋಗ ಮಾಡ್ಲಿಕ್ಕಾಗಲಿಲ್ಲ. ಯಾರೀರನಿಗೆ ತನ್ನ ಮಗಳು ಬದುಕಲಿಲ್ಲ. ಸೊ ಆ ಒಂದು ಅಧಿಕಾರ ಎಂದೇ ಸಿಚುವೇಶನ್, ಎಂದೇ ಲೆವೆಲ್ ಅಲ್ಲಿ ಮೇಲೆ ಇದ್ರೂ ಕೂಡ ಯಾರೀರನು ತನ್ನ ಅಧಿಕಾರವನ್ನ ಪಕ್ಕಕ್ಕೆ ಇಟ್ಟರು. ಇವತ್ತು ಕ್ರೈಸ್ತ ವಿಶ್ವಾಸಿಗಳು ಏನ್ ಮಾಡ್ತಾರೆ, ಒಂದು ಸ್ವಲ್ಪ ದೇವರು ಹೆಚ್ಚಿಸಿದಾನೆ ಅಂತಂದ್ರೆ ಅವರು ಗರ್ವ ಅಹಂಕಾರ ತೋರಿಸ್ತಾರೆ. ಆದ್ರೆ ಇಲ್ಲಿ ಯಾರೀರನು ಏನ್ ಮಾಡ್ದ, ತನ್ನ ಅಧಿಕಾರಗಳೆಲ್ಲ ಪಕ್ಕಕ್ಕಿಟ್ಟ. ನಾನು ಒಳ್ಳೆ ಲೆವೆಲ್ ಇದ್ದೇನೆ, ನಾನು ಈಗ ಯೇಸುವಿನ ಪಾದನ ಇಟ್ಕೊಂಡ್ರೆ ಜನರು ನನ್ನ ಏನ್ ಅನ್ಕೊಳ್ತಾರೋ ಅನ್ನೋಂತ ಅದು ಏನು ಯೋಚನೆ ಮಾಡಲಿಲ್ಲ. ಯೇಸುವಿನ ಬಳಿಗೆ ಬಂದ, ಯೇಸುವಿನ ಬಳಿಗೆ ಬಂದ್ರು, ಅಧಿಕಾರ ಎಲ್ಲವನ್ನ ಪಕ್ಕಕ್ಕಿಟ್ರು. ಅಲ್ಲಿ ನೋಡೋದಾದ್ರೆ, ಎಲ್ಲ ಸುವಾರ್ತೆಯಲ್ಲಿ ನೋಡೋದಾದ್ರೆ, 9ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡೋದಾದ್ರೆ, ಮತ್ತೆ ಲೂಕ ಸುವಾರ್ತೆ 8:42 ಓದೋದಾದ್ರೆ, ಆತನು ಯಾರೀರನು ಬಂದು ಯೇಸುವಿಗೆ ಅಡ್ಡ ಬೀಳ್ತಾನೆ ಅಂತ ಅಧಿಕಾರಿಯಾಗಿರುವಂತ ಯಾರೀರನು ಯೇಸುವಿನ ಪಾದವನ್ನ ಆಶ್ರಯಿಸಿದ. ಯಾಕೆ
ಧೈರ್ಯ ತುಂಬುವಂತ ಮಾತಾಗಿತ್ತು. ಇವತ್ತು ನಮ್ಮ ನಮ್ಮ ನಿಮ್ಮ ಜೀವಿತದಲ್ಲಿ ಅಂತ ಪರಿಸ್ಥಿತಿಯಲ್ಲಿ ಯಾರಿರಂತ ಒಂದು ಕುಂದುವಿಕೆಯ ಪರಿಸ್ಥಿತಿಯಲ್ಲಿ ಇದ್ದಾಗ್ಯೂ ಕೂಡ ಯೇಸುವಿನ ಒಂದೇ ಒಂದು ಮಾತು ಸಾಕು ನಮಗೆ ಧೈರ್ಯ ಬರ್ತದೆ. ಯೇಸು ಕ್ರಿಸ್ತನಿಗೆ ಅವರ ಮಾತುಗಳನ್ನ ನಡೆಸ್ಕೊಳ್ಳಿಲ್ಲ. ಇವತ್ತು ನಾವು ಕೂಡ ನಮ್ಮ ಸುತ್ತಲೂ ನೂರೆಂಟು ಮಾತಾಡ್ತಾರೆ ನಮ್ಮ ವಿರುದ್ಧವಾಗಿ. ಅವರು ಹಂಗೆ ಹಿಂಗೆ ಚರ್ಚೆಗೆ ಹೋಗ್ತಾರೆ, ಇದೇ ಪರಿಸ್ಥಿತಿಯಲ್ಲಿದ್ದಾರೆ, ಹಂಗೆ ಸುಮಾರು ಮಾತಾಡ್ತಾರೆ. ಅದನ್ನೆಲ್ಲನ ನಾವು ಕೇಳಿಸ್ಕೊಳ್ಬಾರ್ದು, ಹಂಚ್ಕೋಬಾರ್ದು. ನೆಕ್ಸ್ಟ್ ಹಂಚ್ಕೊಳ್ಬಾರ್ದು, ಹಂಚಬೇಡ ಅಂತೇಳಿ ಹೇಳ್ತಾರೆ ಯಾರಿಗೆ. ಮನೆಗೆ ಹೋಗಿ ಇದೆಲ್ಲವನ್ನು ಓದ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ. ಮೊದಲನಾಗಿ ಮಾತನ್ನ ಕೇಳಿಸ್ಕೊಳ್ಳಿಲ್ಲ, ಹಿಡಿಸ್ಕೊಳ್ಳಿಲ್ಲ. ಎರಡನೇದಾಗಿ ಯಾರಿಗೆ ಹೇಳ್ತಾನೆ, ಯಾರಿಗೆ ಹಂಚ್ಬೇಡ. ಮೂರನೇದಾಗಿ ಹೇಳ್ತಾನೆ, ನಂಬಿಕೆ ಮಾತ್ರ ಇರಲಿ. ನಂಬಿಕೆ ಅನ್ನೋದು ಎಂತ ಸತ್ತಂತ ಪರಿಸ್ಥಿತಿ ಇದ್ರೂ ಕೂಡ ನಂಬಿಕೆ ಬದಲಾಯಿಸ್ತದೆ, ನಂಬಿಕೆ ಜೀವಂತವಾಗಿ ಮಾಡ್ತದೆ. ಹಲ್ಲೆಲೂಯಾ. ಅಂತ ಪವರ್ಫುಲ್ ಆಗಿರುವಂತದ್ದು ನಂಬಿಕೆ. ಸೊ ಅಲ್ಲಿ ಎರಡು ಆಪ್ಷನ್ ಅಲ್ಲಿ ಮಧ್ಯದಲ್ಲಿ ಇದ್ದಾರೆ. ಈ ಕಡೆ ಅವ್ರು ಏನ್ ಹೇಳ್ತಿದ್ದಾರೆ, ಅವರನ್ನ ಎಷ್ಟು ನಿನ್ನ ಮಗಳು ಸತ್ತೋಗಿದ್ದಾರೆ, ಬಂದ್ಬಿಡು, ಮನೆಯಲ್ಲಿ ಕೆಲಸ ಜಾಸ್ತಿ ಇದೆ, ಟೆಂಟ್ ಹಾಕ್ಸ್ಬೇಕು, ಮನೆಯಲ್ಲಿ ಎಲ್ಲರಿಗೆ ಸುದ್ದಿ ಮುಟ್ಟಿಸ್ಬೇಕು. ಸೊ ಈ ತರ ಎಲ್ಲ ಪದ್ಧತಿಗಳಿರ್ತಾವಲ್ಲ, ಅವೆಲ್ಲ ಮಾಡ್ಬೇಕು, ಬಂದ್ಬಿಡು. ಆತನನ್ನ ಯಾಕೆ ಆತನಿಂದ ಹೋಗಿದ್ವಿ ಬದುಕಲ್ಲ, ಬಂದ್ಬಿಡು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರು? ಅವನ ಮನೆ ಕಡೆಯವರು. ಈ ಕಡೆ ದೇವ ಏನ್ ಹೇಳ್ತಾರೆ, ಹಂಚ್ಬೇಡ, ನಂಬಿಕೆ ಮಾತ್ರ ಇರಲಿ. ಎರಡು ಸಿಚುವೇಶನ್ ಅಲ್ಲಿ ಎರಡು ಆಪ್ಷನ್ ಇದೆ ಗಾಳಿಯರನ್ನು ತೆಗೆದುಕೊಳ್ಳಲು. ಎರಡು ಆಪ್ಷನ್ ಇದೆ. ಒಂದು ಯೇಸುವಿನ ಮಾತನ್ನ ಕೇಳಬೇಕು, ಇನ್ನೊಂದು ಜನರು ಅವನ ಕಡೆಯವರು ಹೇಳಿರುವಂತ ಮಾತು ಕೇಳಿ ಮನೆಗೆ ಹೊರಡೋದು. ಅವನ ಕಡೆಯಿಂದ ಬಂದವರು ಅವರ ಮಾತನ್ನ ಕೇಳಿ ಮನೆಗೆ ಹೋದ್ರೆ ಅವ್ರ ಮಕ್ಕಳು ಸತ್ತಾಗಿ ಇರ್ತಾರೆ, ಉಳಿತು ಆಯ್ತಿಲ್ಲ, ವರ್ಷ ನೆನೆಸ್ಕೊಡೋದು ಅಷ್ಟೇ. ಆದ್ರೆ ಯೇಸುವಿನ ಮಾತನ್ನ ಕೇಳಿದಾಗ ಯೇಸು ಅವ್ರಿಗೆ ಹೇಳಿದ ನಂಬಿಕೆ ಮಾತ್ರ ಇರಲಿ. ಅವಾಗ ಆ ಒಂದು ನಂಬಿಕೆ ಅವಳನ್ನ ಬದುಕಿಸಿದ್ರು. ಅಂತ ನಂಬಿಕೆ ನಾವು ನಮ್ಮದಾಗಿರಬೇಕು ಪ್ರಿಯರೇ. ಹಲ್ಲೆಲೂಯಾ. ನೀವು ನಿಮ್ಮ ಜೀವನದಲ್ಲಿ ಎಂತ ಪರಿಸ್ಥಿತಿಗಳಿದ್ದಾರೋ ನಮ್ಗಂತೂ ಗೊತ್ತಿಲ್ಲ, ಆದ್ರೆ ದೇವರಿಗೆ ಗೊತ್ತು. ಮೊದಲದಾಗಿ ನೀವು ಹಂಚಬಾರದು, ಮುಂದಕ್ಕೆ ಸಾಗಬೇಕು, ನಂಬಿಕೆ ಮಾತ್ರ ಇರಬೇಕು. ದೇವರಿಗೆ ಎಲ್ಲ ಗೊತ್ತು. ನೀವು ಎಂತ ಪರಿಸ್ಥಿತಿಯಲ್ಲಿದ್ದೀರಿ ಅನ್ನೋದು ದೇವರಿಗೆ ಗೊತ್ತು. ಅವತ್ತು ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬೆಳೆಸ್ಕೊಂಡು ಬರ್ಬೇಕಾದ್ರೆ ಕೆಂಪು ಸಮುದ್ರ ಅಡ್ಡ ಬಂತು. ಮುಂದೆ ಕೆಂಪು ಸಮುದ್ರ ಅಡ್ಡ ಬಂತು ಅಂತ ಅಂದಾಗ ಜನರು ಏನೆಲ್ಲ ಗುಣಗುತ್ತಿದ್ರು ಮೋಶೆ ವಿರುದ್ಧವಾಗಿ. ನಮ್ಮನ್ನ ಇಲ್ಲಿ ಸಾಯಿಸಕ್ಕೆ ಕರ್ಕೊಂಡ್ಬಂದಿಯ, ಅದು ಇದು ಅಂತ ಹೇಳಿ ಸುಮಾರು ಮಾತುಗಳನ್ನ ಆಡಿದ್ರು. ಆದ್ರೆ ಮೋಶೆ ದೇವರಲ್ಲಿ ಪ್ರಾರ್ಥಿಸಿದ. ದೇವರು ಹೇಳಿರೋದು ಒಂದೇ ಒಂದು ಮಾತು, ಮುಂದಕ್ಕೆ ಹೋಗ್ರಿ ಅಂತ ಹೇಳಿ, ಮುಂದಕ್ಕೆ ಸಾಗ್ರಿ, ಹಂಚ್ಬೇಡ್ರಿ. ಯಾಕೆ ಮುಂದಕ್ಕೆ ಸಾಗ್ರಿ ಅಂತ ಹೇಳಿದಾಗ ದೇವ್ರಿಗೆ ಗೊತ್ತಿಲ್ಲ ಮುಂದೆ ಕೆಂಪು ಸಮುದ್ರ ಇದೆ, ಅದು ಅಡ್ಡಿ ಆಗ್ತದೆ, ನಾಶ ಆಗ್ತಿದೆ ಅಂತೇಳಿ ದೇವರಿಗೆ ಗೊತ್ತಿಲ್ಲ. ಆದ್ರೂ ಮುಂದೆ ಸಾಗು ಅಂತೇಳಿ ಹೇಳ್ತಾ ಇದ್ದಾರೆ ದೇವರು. ಯಾಕಂದ್ರೆ ಮುಂದೆ ಸಾಗಿದಾಗ ಪರಿಸ್ಥಿತಿಗಳನ್ನ ನೋಡಿ ಹೋಗಬಾರದು. ಇವತ್ತು ಪರಿಸ್ಥಿತಿಗಳನ್ನ ನೋಡಿ ನಾವು ನಿರಾಶೆಯನ್ನ ಪಡ್ಕೊಳ್ಳಬಾರದು, ಧೈರ್ಯವನ್ನ ತಂದುಕೊಳ್ಳಬೇಕು. ನನ್ನ ದೇವರು ನನ್ನ ಜೊತೆಗಡನೆ ಇದ್ದಾನೆ, ಎಲ್ಲವನ್ನು ಬಿಡಿಸಲು ಶಕ್ತನಾಗಿದ್ದಾನೆ. ಅವತ್ತು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ಒಣನೆಲದಲ್ಲಿ ನಡೆಸಿದಂತ ನನ್ನ ದೇವರು ಇವತ್ತು ನಮ್ಮೆಲ್ಲ ಪರಿಸ್ಥಿತಿಗಳನ್ನು ಕೂಡ ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರು. ಹಾಗೆ ಲೂಕನ ಬರೆದ ಸುವಾರ್ತೆಯಲ್ಲಿ ಒಂದು ಘಟನೆ ಆಗ್ತದೆ. ಏನು ಅಂದ್ರೆ ಹಡಗಲ್ಲಿ ಹೋಗ್ಬೇಕಾದ್ರೆ ದೇವರು ಹೇಳ್ತಾರೆ ಆಚೆ ದಡಕ್ಕೆ ಹೋಗ್ಬೇಕು ಎಂಬುದಾಗಿ. ಹೋಗ್ಬೇಕಾದ್ರೆ ಎಲ್ಲರೂ ಶಿಷ್ಯರಿದ್ದಾರೆ, ಯೇಸು ಕ್ರಿಸ್ತನು ಇದ್ದಾರೆ, ಯೇಸು ಸ್ವಲ್ಪ ಮಲಗಿದ್ದಾರೆ, ಶಿಷ್ಯರೆಲ್ಲರೂ ಎದ್ದಿದ್ದಾರೆ. ಆವಾಗ ರಾತ್ರಿಯಲ್ಲಿ ಏನಾಗ್ತದೆ, ಬಿರುಗಾಳಿ ಸ್ಟಾರ್ಟ್ ಆಗ್ತದೆ, ಭಯಂಕರ ಮಹಾ ಬಿರುಗಾಳಿ ಸ್ಟಾರ್ಟ್ ಆಗ್ತದೆ.
ಯೇಸು ಕ್ರಿಸ್ತರು ಎದ್ದು ಗದರಿಸಿದ್ರು. ಅದನ್ನೆಲ್ಲ ಗದರಿಸಿ ಶಾಂತವಾಯಿತು. ಅವಾಗೆಲ್ಲ ಬಿರುಗಾಳಿ ಎಲ್ಲ ಶಾಂತವಾಯಿತು. ಅವಾಗ ಆಶ್ಚರ್ಯಪಟ್ಟರು ಶಿಷ್ಯರು. ಈ ವಾತಾವರಣ ಕೂಡ ಯೇಸುವಿನ ಮಾತನ್ನ ಕೇಳ್ತಾರೆ ಇವಾಗ. ಸೊ ಯೇಸು ಕ್ರಿಸ್ತರು ನಮ್ಮ ಜೊತೆಯಲ್ಲಿ, ನಮ್ಮ ಜೀವನದ ಅಡುಗರ ಜೊತೆಯಲ್ಲಿದ್ದಾರೆ, ನಮ್ಮ ಜೊತೆಯಲ್ಲಿ. ಸೊ ಇಂತಹ ಪರಿಸ್ಥಿತಿಯಲ್ಲಿದ್ರೂ ನಾವು ಯೇಸುವನ್ನ ಕರಿಬೇಕು. ಮೊದಲದಾಗಿ ನಮ್ಮ ಪ್ರಯತ್ನಗಳೆಲ್ಲ ನಾವು ಮಾಡೋದಷ್ಟೇ ಅಲ್ಲದೆ, ನನ್ನ ದೇವರು ನನ್ನ ಜೊತೆಯಲ್ಲಿದ್ದಾರೆ, ನನ್ನ ದೇವರು
ಜೀವನದಲ್ಲಿ ಕೂಡ ಸತ್ತಂತ ಪರಿಸ್ಥಿತಿ, ನಮ್ಮ ಮನೆಯಲ್ಲಿ ಸತ್ತಂತ ಏನೇ ಪರಿಸ್ಥಿತಿಗಳಿದ್ರೂ ಕೂಡ ಇವತ್ತು ನಮ್ಮ ದೇವರನ್ನ ಯೇಸು ಕ್ರಿಸ್ತನನ್ನ ಮನೆಗೆ ಕರ್ಕೊಂಡು ಹೋಗೋಣ ಪ್ರಿಯರೇ. ನಮ್ಮ ಮನೆಗೆ ಕರ್ಕೊಂಡು ಹೋದ್ರೆ ಸತ್ತಿರುವಂತ ಪ್ರತಿಯೊಂದನ್ನು, ತನಗೆ ಇಷ್ಟವಾಗ್ತಿರುವಂತ ಪ್ರತಿಯೊಂದನ್ನ ತೆಗೆದಾಕಿ ಯೇಸು ಕ್ರಿಸ್ತನ ಜೀವ ಕೊಡ್ತಾ ಇದ್ದಾರೆ. ಯಾರಿನ ಮಗಳಿಗೆ ಹೆಂಗೆ ಜೀವಿಸುವಂತ ದೇವರು ಜೀವ ಕೊಟ್ಟರು, ಅದೇ ತರ ಸತ್ತಂತ ಆತ್ಮಿಕ ಜೀವಿತದಲ್ಲಿ ನಾವಿದ್ರೆ, ಪ್ರಾರ್ಥನೆ ಇಲ್ಲ, ವಾಕ್ಯ ಇಲ್ಲ, ಸತ್ತಿರುವಂತ ಆತ್ಮಿಕ ಜೀವಿತವನ್ನು ನಾವು ಕೊನೆಸಾಗಿಸ್ತಾ ಇದ್ರೆ ಯೇಸು ಕ್ರಿಸ್ತನನ್ನು ನಮ್ಮ ಜೀವಿತದಲ್ಲಿ ಇವತ್ತು ಕರೆಯೋಣ. ದೇವ, ನಾನು ಸತ್ತಂತ ಪರಿಸ್ಥಿತಿಯಲ್ಲಿ ಆತ್ಮಿಕ ಜೀವಿತ ಸರಿ ಇಲ್ಲ, ಸರಿ ಯೇಸುವನ್ನ ನನಗೆ ಜೀವವನ್ನ ಕೊಡ್ರಿ ಎಂಬುದಾಗಿ ಹೇಳಿ ಜೀವಿಸುವಂತ ದೇವರು ಯಾವಾಗಲೂ ಅಂದು ಕಾರ್ಯ ಮಾಡಿರುವಂತ ದೇವರು ಇವತ್ತು ಕೂಡ ಕಾರ್ಯ ಮಾಡ್ತಾರೆ. ಯಾಕಂದ್ರೆ ನನ್ನ ನಿನ್ನ ದೇವರು ಬದಲಾಗುವಂತ ದೇವರಲ್ಲ, ಇಂದಿಗೂ ಎಂದೆಂದಿಗೂ ಇರುವಂತ ದೇವರು ನನ್ನ ದೇವರಾಗಿದ್ದಾರೆ. ಯುಗಗಳು ಬದಲಾದ್ರೂ, ಕಾಲಗಳು ಬದಲಾದ್ರೂ ಕೂಡ ನನ್ನ ದೇವರು ಬದಲಾಗದಂತ ದೇವರು. ಅಂದು ಅಬ್ರಹಾಮನಿಗೆ, ಯಾಕೋಬನಿಗೆ, ಇಸಾಕನಿಗೆ ಯಾವ ರೀತಿ ಸಹಾಯ ಮಾಡಿದ್ರು, ಭಕ್ತರಿಗೆ ಯಾವ ರೀತಿ ಸಹಾಯ ಮಾಡಿದ್ರು, ನಮಗೂ ಕೂಡ ಸಹಾಯ ಮಾಡಲು ಶಕ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಮ್ಮ ದೇವರನ್ನ ನಮ್ಮ ಮನೆಗಳಿಗೆ ಕರ್ಕೊಂಡೋಗಿ ನಾವು ಹೇಳೋಣ, ದೇವರೇ ಈ ತರ ಇದೆ ನನ್ನ ಸಿಚುವೇಶನ್, ಪರಿಸ್ಥಿತಿ ಈ ತರ ಇದೆ, ಜನರು ಮಾತಾಡ್ತಿದ್ದಾರೆ, ಕುಗ್ಗಿಸುವಂತ ಮಾತಾಡ್ತಿದ್ದಾರೆ, ಆದ್ರೆ ನಿನ್ನ ಮಾತನ್ನ ನಾನು ನಂಬ್ತೇನೆ, ನೀನು ಅನ್ಸ್ಬೇಡ ಅಂತ ಹೇಳಿದ್ವಿ, ನಂಬಿಕೆ ಮಾತ್ರ ಇಟ್ಟಿದ್ದೀನಿ ಎಂಬುದಾಗಿ ಹೇಳಿದ್ವಿ. ಯಾರಿಗೂ ಅಂತ ಪರಿಸ್ಥಿತಿಯಲ್ಲಿ ನಂಬಿಕೆ ಇಟ್ಟಿದ್ದಾನೆ ಅಂತಂದ್ರೆ ನಿಮ್ಮ ಪರಿಸ್ಥಿತಿ ಕೇವಲ ಸಣ್ಣವಾಗಿರ್ತವೆ. ನಂಬಿಕೆ ಮಾತ್ರ ಇರಬೇಕು ನಾವು ದೇವರ ಮೇಲೆ. ನಂಬಿಕೆ ಇಟ್ಟರೆ ಸತ್ತಿರುವಂತ ಮಗಳನ್ನು ಕೂಡ ಬದುಕಿಸುವಂತ ಶಕ್ತಿಯನ್ನು ನನ್ನ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾಗಿ ಆ ತರ ಮನೆಯನ್ನ ನಾವು ಫಸ್ಟ್ ಹಾನಿ ಮಾಡಬೇಕು. ಆಮೇಲೆ ಆ ಮಗಳ ಎದ್ದ ನಂತರ ಏನು ಲೂಕಬರೆದ ಸುವಾರ್ತೆ 8:55ನೇ ವರ್ಷದಲ್ಲಿ ಹೇಳ್ತದೆ, ಆಕೆಗೆ ಊಟ ಮಾಡಿಸ್ರಿ ಎಂಬುದಾಗಿ. ಯೇಸು ಬಂದು ಆಕೆ ಮಲಗಿದ್ದಾಳೆ ಅಂತ ಎದ್ದಳಿಸಿದಾಗ ಅವರಿಗೆ ಹೇಳೋದು ನೆಕ್ಸ್ಟ್ ಮಾತು ಏನು ಅಂತಂದ್ರೆ, ಆಕೆಗೆ ಊಟ ಮಾಡಿಸ್ರಿ ಎಂಬುದಾಗಿ. ಈಕೆಗೆ ಊಟ ಮಾಡಿಸ್ರಿ. ಸೊ ಆತ್ಮಿಕ ಆಹಾರ ಅನ್ನೋದು ನಮ್ಮ ಜೀವಿತಕ್ಕೆ ತುಂಬಾ ಪ್ರಾಮುಖ್ಯ ಪ್ರಿಯರೇ. ಯೇಸು ಕ್ರಿಸ್ತನು ಬಂದು ಸ್ವಸ್ಥತೆ ಮಾಡಿದ್ದಾನೆ ಅಂತಂದ್ರೆ ನಿನಗೆ ದಿನ ಆಹಾರ ಇರಬೇಕು. ಆ ಹುಡುಗಿಗೆ ಆಹಾರ ಇಲ್ಲದೆ ಸತ್ತೋಗಿದ್ದಾಳೆ, ಸತ್ತಂತ ಪರಿಸ್ಥಿತಿಯಲ್ಲಿದ್ದಾಳೆ. ಈಗ ಜೀವಿಸುವಂತ ದೇವರು ಬಂದು ಜೀವವನ್ನು ಕೊಟ್ಟಾಗ ಜೀವಿಸುವಂತ ವಾಕ್ಯವನ್ನ ನಾವು ಸ್ವೀಕರಿಸಬೇಕು. ಈ ಆತ್ಮಿಕ ಆಹಾರವನ್ನ ನಾವು ತೆಗೆದುಕೊಳ್ಬೇಕು, ಆತ್ಮಿಕ ಆಹಾರವನ್ನ ನಾವು ಸೇವಿಸಬೇಕು. ಅವಾಗ ನಮ್ಮ ದೇಹ ಜೀವಗೊಳ್ತದೆ, ನಮ್ಮ ದೇಹ ಪುಷ್ಟಿ ಬರ್ತದೆ, ನಮ್ಮ ದೇಹದಲ್ಲಿ ಎಲ್ಲಾ ವಿಟಮಿನ್ಸ್ಗಳು ಬರ್ತದೆ. ಯಾವುದ್ರ ಮೂಲಕ? ವಾಕ್ಯದ ಮೂಲಕ. ಆಕೆಗೆ ಊಟ ಮಾಡಿಸಿದೆ ಎಂಬುದಾಗಿ ಹೇಳಿದಾಗ ಇವತ್ತು ನೀವು ಅರ್ಥ ಮಾಡ್ಕೊಳ್ಳುವಂತ ವಿಷಯ ಏನಂದ್ರೆ, ಆತ್ಮಿಕ ಆಹಾರವನ್ನ ಪ್ರತಿನಿತ್ಯ ನಾವು ಸೇವಿಸ್ತಾ ಇರಬೇಕು, ಪ್ರತಿನಿತ್ಯ ಸೇವಿಸಬೇಕು, ಪ್ರತಿನಿತ್ಯ ಪ್ರಾರ್ಥನೆಯನ್ನ ಮಾಡಬೇಕು. ಎಂತ ಸಿಚುವೇಶನ್ ಅಲ್ಲಿ ಇದ್ರು ಪ್ರಾರ್ಥನೆ ಮಾಡಕ್ಕೆ ಆಗಿಲ್ಲ ಅಂತ ಹೇಳಿದ್ರು ಕೂಡ, ಮಂಟಾಗಕ್ಕೆ ಸಾಧ್ಯವಾಗಿಲ್ಲ ಅಂದ್ರೂ ಕೂಡ ನಿನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡು. ಯಾಕಂದ್ರೆ ಅಂತರಿಂದ್ರವನ್ನು ನೋಡುವಂತ ದೇವರು ನನ್ನ ದೇವರಾಗಿದ್ದಾನೆ. ಅಂತರಿಂದ್ರದಲ್ಲಿ ಏನಾಗ್ತದೆ ಪ್ರತಿಯೊಂದು ವಿಷಯಗಳು ದೇವರಿಗೆ ಗೊತ್ತು, ದೇವರು ಅರಿತಿರುವಂತ ದೇವರು. ಹಾಗಾಗಿ ನಾವು ಪ್ರಾರ್ಥನೆ ಮಾಡಿದಾಗ, ವಾಕ್ಯವನ್ನ ಓದಿದಾಗ ನಮ್ಮ ದೇಹಕ್ಕೆ, ನಮ್ಮ ಆತ್ಮಿಕ ಜೀವಿತಕ್ಕೆ ಜೀವ ಬಂದು. ಸೊ ಈ ತರ ಸತ್ತಂತ ಪರಿಸ್ಥಿತಿಯಲ್ಲಿದ್ದಾಗ ಯೇಸು ಕ್ರಿಸ್ತರು ಬಂದು ಜೀವ ಕೊಟ್ಟ ಹಾಗೆ ನಮ್ಮ ಪರಿಸ್ಥಿತಿಯಲ್ಲಿ ಕೂಡ, ಎಂತ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಯೇಸು ಕ್ರಿಸ್ತರು ಬಂದು ಇದೇ ತರ ನಮ್ಮನ್ನ ಗುಣಪಡಿಸ್ತಾರೆ.
ಮುಂದೆ ಮಾಡಿದ್ರು. ಆ ಒಂದು ನಂಬಿಕೆ ನಿಮ್ಮ ನಂಬಿಕೆ ಆಗಿರಬೇಕು. ಹಲ್ಲೆಲೂಯ. ಆ ರೀತಿಯಾಗಿ ದೇವರು ಸಹಾಯ ಮಾಡಿ ಎಂಬುದಾಗಿ ನಾವು ಮುಂದಕ್ಕೆ ಸಾಗೋಣ ಪ್ರಿಯರೇ. ಯಾರ್ಯಾರಾಗಿ ನಾವೆಲ್ಲ ಏನೇ ಸಿಚುವೇಶನ್ಸ್ಗಳು ಬಂತು ಅಂತಂದ್ರೆ ಯಾರ್ಯಾರನ್ನ ಒಂದ್ಸಲ ನೆನಪು ಮಾಡಿಕೊಂಡು ಏನ್ ಮಾಡಿದ್ರು, ಯಾರ್ಯಾರ ನಿರಾಶೆಯಾಗಿದ್ರು, ಸಮಸ್ಯೆಯಲ್ಲಿ ತನ್ನ ಸಮಸ್ಯೆಯಲ್ಲಿ ದೇವರನ್ನ ಹುಡುಕಿದರು. ಮೂರನೇದಾಗಿ ಯೇಸುವಿನ ಪಾದವನ್ನ ಹಿಡಿದರು. ಅಧಿಕಾರವನ್ನ ಪಕ್ಕಕ್ಕಿಟ್ಟು ಯೇಸುವಿನ ಪಾದವನ್ನ ಹಿಡಿದಿರುವಂತ ಯಾಯೀರನು. ಸೊ ಹಾಗಾಗಿ ಎರಡು ಸಿಚುವೇಶನ್ಸ್ ಗಳಿದ್ರೂ ಕೂಡ ಲೋಕಕ್ಕೆ ಆತುಕೊಳ್ಳದೆ ದೇವರ ಮಾತನ್ನ ಕೇಳಿರುವಂತ ಯಾಯೀರನು. ಆ ತರ ನಾವು ಕೂಡ ದೇವರ ಮಾತನ್ನ ಕೇಳಿ ದೇವರ ಮಾತು ನಮಗೆ ಜೀವ ಕೊಡುವಂತಾಗಿದೆ, ಶಕ್ತಿ ಕೊಡುವಂತದ್ದಾಗಿದೆ, ಕುಗ್ಗಿಸುವಂತ ಪರಿಸ್ಥಿತಿಯನ್ನು ನಮ್ಮನ್ನ ಬಲಪಡಿಸಿ ಎತ್ತಿ ನಿಲ್ಲುವಂತದ್ದಾಗಿದೆ ಪ್ರಿಯರೇ ದೇವರ ಮಾತುಗಳು. ಸೊ ಅಂತ ಮಾತುಗಳನ್ನ ಶ್ರದ್ಧೆಯಿಂದ ಕೇಳಿಬಿಟ್ಟು ನಮ್ಮ ಜೀವಿತಗಳನ್ನ ಸರಿಪಡಿಸಿಕೊಂಡು ನಂಬಿಕೆ ಮಾತ್ರ ನಮ್ಮಲ್ಲಿ ಯಾವಾಗಲೂ ಇರಬೇಕು. ನನ್ನ ದೇವರಿದ್ದಾರೆ, ನನಗೆ ಪ್ರತಿಯೊಂದನ್ನು ಮಾಡ್ತಾರೆ. ಅವತ್ತು ಕೆಂಪು ಸಮುದ್ರವನ್ನು ಹಿಂಭಾಗ ಮಾಡಿ ಒಣ ನೆಲದಲ್ಲಿ ನಡೆದಾಡುವಂತೆ ಮಾಡಿದಂತ ನನ್ನ ದೇವರು ನಮ್ಮ ಜೀವಿತದಲ್ಲಿಯೂ ಕೂಡ ಅದ್ಭುತ ಕಾರ್ಯವನ್ನು ಮಾಡ್ತಾರೆ. ನಮ್ಮ ಜೀವನದಲ್ಲಿ ಕೂಡ ಒಂದು ದಾರಿಯನ್ನು ತೋರಿಸ್ತಾರೆ. ಯಾವತ್ತಿಗೂ ಅಂಚಬೇಡಿರಿ, ಎಂತ ಸಿಚುವೇಶನ್ ಬಂದರೂ ದೇವರನ್ನ ಅಪ್ಲೈ ಮಾಡ್ತಾರೆ. ಇವತ್ತು ಎಲ್ಲಿ ನಾವು ಹೇಳುತ್ತಾ ಇದ್ದೀವಿ, ನಮ್ಮ ಜೀವಿತಗಳನ್ನ ನಾವು ಪರೀಕ್ಷಿಸಿಕೊಳ್ಳೋಣ ಸರ್. ಪರೀಕ್ಷಿಸಿಕೊಂಡು ಯೇಸುವನ್ನ ಕೇಳೋಣ. ದೇವರೇ ನನ್ನ ಮನೆಗೆ ಇವತ್ತು ಬಂದಿದೆ, ನನ್ನ ಮನೆಗೆ ಬಂದಿದೆ. ಸತ್ತಂತ ಪರಿಸ್ಥಿತಿಯಲ್ಲಿ ಇರುವಾಗ ನನಗೆ ಜೀವಿಸುವಂತ ದೇವರು ಜೀವವನ್ನು ನಮ್ಮ ಕೊಡುವುದಕ್ಕಾಗಿ ನನ್ನ ಕುಟುಂಬಕ್ಕೆ ಬಂದಿದೆ ಎಂಬುದಾಗಿ ದೇವರನ್ನ ಆಹ್ವಾನಿಸುತ್ತಾರೆ. ದೇವರನ್ನ ಇವತ್ತು ಮನೆಗೆ ಕರ್ಕೊಂಡು ಹೋಗೋಣ. ಸೊ ಹಾಗಾಗಿ ಈ ವಾಕ್ಯವನ್ನು ದೇವರು ತಾನೇ ಆಶೀರ್ವದಿಸಲಿ. ನಾವೆಲ್ಲರೂ ತೆರವಾಗಿ ಪ್ರಾರ್ಥಿಸುವ ಎಲ್ಲರೂ ಮನಸ್ಸನ್ನು ಹಾಕಿ, ಈ ಮುಂಚೆ ನಾವು ಹೇಗಿದ್ದೋ, ಈ ಮುಂಚೆ ನಮ್ಮ ಸಮಸ್ಯೆಗಳು ಬಂದಾಗ ನಾವು ಹೇಗೆ ಕೂಗುತ್ತಾ ಇದ್ವೋ ಹಾಗೆ ಆಗದಂತೆ ಯಾರನ್ನು ಏನು ಮಾಡಿದ ಅದೇ ಪ್ರಕಾರವಾಗಿ ನಾವು ಜೀವನದಲ್ಲಿ ನಾವು ನಡೆಯಬೇಕಾಗಿದೆ. ಅದೇ ರೀತಿಯಾಗಿ ಯಾರನ್ನು ಯಾವ ತರ ನಿರಾಶೆಯಲ್ಲಿ ತನ್ನ ಸಮಸ್ಯೆಗಳಲ್ಲಿ ದೇವರನ್ನು ಹುಡುಕಿದ್ರು, ಹಾಗೆ ನಮ್ಮ ಸಮಸ್ಯೆಗಳಲ್ಲಿ ಏನೇ ಇದ್ರೂ ನಾವು ದೇವರನ್ನ ಹುಡುಕಬೇಕು. ಯಾರನ್ನು ತನ್ನ ಅಧಿಕಾರಗಳೆಲ್ಲವನ್ನ ಪಕ್ಕಕ್ಕೆ ಇಟ್ಟು ದೇವರ ಬಳಿಗೆ ಬಂದು ದೇವರ ಪಾದ ಸನ್ನಿಧಾನವನ್ನ ಆಶ್ರಯಿಸಿ, ಅದೇ ತರ ನಾವು ಕೂಡ ನಮ್ಮ ಸಮಸ್ಯೆಯಲ್ಲಿ ಕುಂದಿ ಹೋಗುವಂತ ಪರಿಸ್ಥಿತಿಯಲ್ಲಿ ನಮ್ಮ ಸಮಸ್ಯೆಗಳು ನಮ್ಮನ್ನು ಕುಗ್ಗಿಸ್ತವೆ. ಆದ್ರೆ ದೇವರು ನಮಗೆ ಧೈರ್ಯವನ್ನು ಕೊಡುವಂತ ಯಾರ್ಯಾರಿಗೆ ಎರಡು ಆಪ್ಷನ್ ಇತ್ತು. ಒಂದು ಅವರ ಮನೆಯವರ ಕಡೆಯವರ ಮಾತುಗಳನ್ನ ಕೇಳಿ ಹಿಂದಿರುಗುವುದು, ಇನ್ನೊಂದು ಯೇಸುವಿನ ಮಾತನ್ನ ಕೇಳಿ ಹಂಚಿಕೊಳ್ಳದಂತೆ ನಂಬಿಕೆಯಿಂದ ಇರುವುದು. ಆ ನಂಬಿಕೆಯೇ ಅವತ್ತು ಅವನ ಮಗಳ ಜೀವಿತವನ್ನು ಬದುಕಿಸುವಂತೆ ಮಾಡಿದ್ದು. ಅಂತ ಪರಿಸ್ಥಿತಿಯಲ್ಲಿ ನಂಬಿಕೆ ಮಾತ್ರ ಇರಬೇಕು. ಇವತ್ತು ನೀವರು ಕೂಡ ನಿಮ್ಮ ಜೊತೆಯಲ್ಲಿ ಹೇಳುವಂತ ಮಾತು ಏನು ಅಂದ್ರೆ ಹಂಚಬೇಡ, ಜನರು ಹೇಳುವಂತ ಮಾತುಗಳನ್ನ ಕೇಳಿಸ್ಕೊಳ್ಬೇಡ, ನಂಬಿಕೆ ಮಾತ್ರ ಇರಬೇಕು. ಈ ಮೂರು ಮಾಡೋದಾದ್ರೆ ದೇವರ ಅದ್ಭುತವಾಗಿ ನಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಾವು ಪ್ರಾರ್ಥಿಸೋಣ. ಎಲ್ಲರೂ ನಮ್ಮ ಬಾಯಿಗಳನ್ನು ತೆರೆದು ನಾವು ಪ್ರಾರ್ಥಿಸೋಣ. ನಿಮ್ಮ ಸಮಸ್ಯೆಗಳು ಏನಾಗಿದೆ ಇವತ್ತು ಅರಿಕೆ ಮಾಡಿ ದೇವರ ಸನ್ನಿಧಾನದಲ್ಲಿ, ದೇವರ ಪಾದ ಸನ್ನಿಧಾನದಲ್ಲಿ ನೀವಿದ್ದೀರಿ. ಇವತ್ತೇ ನಿಮ್ಮ ಜೀವಿತವನ್ನು, ನಿಮ್ಮ ಪರಿಸ್ಥಿತಿಗಳನ್ನು ದೇವರಿಗೆ ಸಮರ್ಪಣೆ ಮಾಡಿಬಿಡಿರಿ. ಈ ತರ ಇದೆ ಸಿಚುವೇಶನ್, ದೇವ ನೀವು ಕೊಟ್ಟಿರುವಂತಹ ವಾಕ್ಯ ಅಂಜದ ಬೇಡಿರಿ, ನಂಬಿಕೆ